ज़ारा रेडीमेड नए दौर की पसंद। शादी, ईद हो या दिवाली, आपकी खूबसूरती को लगाए चार चांद। शरारा, गरारा, ड्रेस मटेरियल, गॉन, अम्ब्रेला गॉन, कराची रेडीमेड, वेस्टर्न टॉप, हर तरह के डिजाइन। सेंट्रल बस स्टैंड के सिम मार्केट रोड, टीपू सुल्तान सर्कल, बिजापुर। ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ, ನೀನು ಬಚ್ಚ, ನೀನು ಯೋಗ್ಯಿಲ್ಲ, ರಾಜ್ಯಾಧ್ಯಕ್ಷ ಯೋಗ್ಯಿಲ್ಲ. ನಿಮ್ಮ ಬಗ್ಗೆ ಗೌರವ ಇದೆ, ಪಕ್ಷ ಭಾಳ ಕೊಟ್ಟದ ನಿಮಗೆ. ನೀವು ಸೈಕಲ್ ಮಾತಾಡಿರ್ಬೋದು, ನೀವು ಎಲ್ಲಿ ಅಡ್ಡಾಡ್ಬೋದು, 1000 ಪಟ್ಟು ನೀವು ಅದು ಕಾಯ್ದೆ ಪಡ್ತೀರ ಪಕ್ಷದ. ಅದು ಪದೇ ಪದೇ ಹೇಳಬೇಡ್ರಿ. ಪದೇ ಪದೇ ನಾನು ಸೈಕಲ್ ಮಾಡಿ ಹೇಳಿದ್ದೀನಿ, ಸೈಕಲ್ ಮಾಡಿ ಅಡ್ಡಾಡಿದ್ದೀನಿ, ಹೇಳಿ ನಿಮ್ಗೆ ಅಪಮಾನ ಆಗ್ತದೆ. ವಾಜಪೇಯಿ ಅವರು, ಅಧಿಕಾರಿ ಅವರು 2 ಸೀಟ್ ಇದ್ದಾಗ ಈ ದೇಶಕ್ಕೆ ಮೂಲೆ ಪಕ್ಷ ಕಟ್ಟಿದಾರ. ಅವ್ರು ಯಾವಾಗ ಹೇಳೋದಿಲ್ಲ. ಅದ್ವಾನಿಯವರು, ವಾಜಪೇಯಿ ಅವರು ಭಕ್ತ ವಾಜಪೇಯಿ ಕೊಡುವರು. ಮೋದಿ ಅವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯದ ಕೂತರು, ಪಕ್ಷ ಸಂಘಟನೆ ಮಾಡಿ ಎಷ್ಟೋ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು, RSC ಕಾರ್ಯಕರ್ತರು ಇವತ್ತೇ ತ್ಯಾಗ ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ ತೋರಿಸಿಕ್ತಿಲ್ಲ. ನೀವೇನೇನು ತಗೊಂಡ್ರಿ ಯಡಿಯೂರಪ್ಪನವ್ರೆ, ನೀವೇನೇನು ತಗೊಂಡ್ರಿ ಅದನ್ನು ನೋಡಿ ದಯವಿಟ್ಟು ಪದೇ ಪದೇ ನಾನು ಸೈಕಲ್ ಮಾಡಿದೆ ಹೋರಾಟ ಹೇಳಬೇಡಿ. ನಿಮ್ಮ ಬಗ್ಗೆ ಗೌರವ ಇದೆ. ನೀವು ಯಾವಾಗಲೂ ಕೊನೆಯವರೆಗೆ ನಮ್ಮ ನಾಯಕರು, ನೀವು ನಿಮ್ಮ ಬಗ್ಗೆ ಗೌರವ ಇದೆ, ನಮಗೆ ಒಳ್ಳೆಯದೆ. ನೀವು ಮತ್ತೊಮ್ಮೆ ಮಾತಾಡಿದ ವಿಜೇಂದ್ರ ಅವರು ಈಗ ಬಂದಾರಂದ್ರು, ತಮ್ಮ ನಾನು ಯಾಕೆ ಬಂದಿದ್ದಪ್ಪ, ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ಕೆ ಬಂದಿದ್ದೆ. ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ಕೆ ಬಂದಿದ್ದೆ. ಇವತ್ತು ಆ ಹರಾಮಿ ದುಡ್ಡು ತಗೊಂಡು ಎಲ್ಲ ಖರೀದಿ ಮಾಡಿರ್ತಾರ. ನನ್ನ ತ್ಯಾಗದಿಂದ ಬಂದ ದುಡ್ಡು ಮಾರಾಯ ವಿಜೇಂದ್ರ, ನನ್ನ ತ್ಯಾಗದಿಂದ ಮಾಡಿದ ದುಡ್ಡು ಅದು. ಏನು ಬೇಕಾದ್ರೆ ಎಲ್ಲೂ ರಾಜ್ಯದ ಮೂಲೆ ಪ್ರಯತ್ನ ಶಕ್ತಿ ಇದೆ. ಆ ಪಕ್ಷಕ್ಕೆ ವೇದಿಕೆ ಪಕ್ಷಕ್ಕೆ ಅಪಮಾನ ಮಾಡೋದಲ್ಲ. ನಿನ್ನಂತ ಸಣ್ಣ ಹುಡುಗ ಅಲ್ಲ ನಾನು, ಒಬ್ಬ ಎಷ್ಟೋ ಅಂತ ಬಿಜೆಪಿ ಶಾಸಕ. ನಾನು ಭಾರಿ ಸೀನಿಯರ್ ಶಾಸಕ. ನಾನು ಅಶೋಕ ಬಿಜೆಪಿ ಇಬ್ಬರ ಸೀನಿಯರ್. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಅಶೋಕ್ ನಾನೇ ಇಬ್ಬರ ಸೀನಿಯರ್. ಆದ್ರೆ ನಮ್ಮಲ್ಲಿ ಒಬ್ಬ ಬಹುಶಃ ಲಿಂಗಾಯತ ನಾಯಕನಾಗಿ ಇವತ್ತು 14 ತ್ಯಾಗ ಮಾಡಿದ್ವಿ ನಾವು. ಯಾಕಂದ್ರೆ ವಿಜೇಂದ್ರ ನಾಯಕ ಆಗಿಲ್ಲ. ಯಾಕೆ ವಿಜೇಂದ್ರ ಅಧ್ಯಕ್ಷ ಆದ ತಕ್ಷಣ ಅವ್ನು ಲಿಂಗಾಯತ ನಾಯಕರಿಗೆ ನಾವು ಸ್ವೀಕಾರ ಮಾಡ್ತಿತ್ತು. ಈಗ 14 ಒಬ್ಬ ಬಹುಶಃ 14 ನಾವು ನಾಯಕರಾಗಿ ಆರಿಸಿದ್ದೇವೆ. ಅವ್ರಿಗೆ ಆಶೀರ್ವಾದ ಮಾಡಿ ಯಡಿಯೂರಪ್ಪನವರೇ ಸರ್ಕಾರ ಕೊಡಿ, ಅವ್ರನ್ನ ನಾವು ದೊಡ್ಡ ನಾಯಕ, ಮುಂದಿನ ಒಳ್ಳೇದಾಗ್ತದೆ. 14 ನಾಲ್ಕು ರವಿ ಸರ್ಕಾರ ಹೋಗ್ತಾನೆ. ನಾನು ಬೇಡ, ಒಬ್ಬ ಬಹುಸಂಖ್ಯಾತ 14 ನಾವು ಅವ್ನು ಒಪ್ಕೊಂಡು ನಾವು ಅವನ ಪರವಾಗಿ ಹೋರಾಟ ಮಾಡೋದು ನಾವು. ಅದಕ್ಕೆ ದಯವಿಟ್ಟು ನೀವು ಸುಳ್ಳು ಪದ ಮಾಡಿ ಲಿಂಗಾಯತರ ಬಗ್ಗೆ ಲಿಂಗಾಯತರ ಅಪಪ್ರಚಾರ ಮಾಡಬೇಡಿ. ಲಿಂಗಾಯತ ನಾಯಕ ನಮಗೆ ಬಹಳ ಅದಾರ. ಯತ್ನಾಳ್ ಅದಾರ, ಸಿದ್ದೇಶ್ ಅದಾರ, ಇನ್ನೂ ಅನೇಕ ನಾಯಕರು ಅದಾರ. ಎಲ್ಲ ಬಹಳ ಮಂದಿ ಅದಾರ. ನನ್ನ ಮುಂದೆ ಬಸವ ಬೊಮ್ಮಾಯಿ ಅದಾರ. ಎಲ್ಲ ಇನ್ನೂ ಅನೇಕ ನಾಯಕರು ಎಲ್ಲ ಕುಟ್ಕೊಂಡು ನಾವು ಪಕ್ಷ ನಡುತ್ತೇವೆ. ನಿಮ್ಮ ಆಶೀರ್ವಾದ ಇರಲಿ. ನೀವೇನು ನಮ್ಮ ನಾಯಕರಾದ್ರೆ ಯಡಿಯೂರಪ್ಪನವರೇ, ನೀವು ನಮ್ಮ ಸದಾ ನಮ್ಮಲ್ಲಿ ಆಶೀರ್ವಾದ ಇರಲಿ. ಮತ್ತೊಂದು ಬಾರಿ ಪದೇ ಈ ವೇದಿಕೆ ಸೂಕ್ತಲ್ಲ, ಇನ್ನೂ ಬಹಳಷ್ಟು ವಿಷಯ ಅದಾವ. ಅದಕ್ಕೆ ನಾ ಈ ಒಂದೇ ಶಿಕ್ಷಕನ ಈ ಪಕ್ಷ ವೇದಿಕೆ ಇರೋದ್ರಿಂದ, ಯಾಕಂದ್ರೆ ಸರ್ಕಾರದಲ್ಲಿ ಅಲ್ಲೇ ಮುಗಿತದು. ಈ ಪಕ್ಷ ವೇದಿಕೆ ಇಲ್ಲೇ ಅದಕ್ಕೆ ನಾವು ದಯವಿಟ್ಟು ವಿಜೇಂದ್ರ ಮತ್ತೊಮ್ಮೆ ಮನವಿ ಮಾಡ್ಕೋದಲ್ಲ. ನೀನು ಸಣ್ಣ ಹುಡುಗ, ನೀನು ನೀಡುವುದಿಲ್ಲ. ಪಕ್ಷದ ಅಧ್ಯಕ್ಷ ಮಾಡಕ್ಕೆ ಒಳ್ಳೆಯದು ನಮ್ಮ ಸಹಕಾರ ಮಾಡಿ ಅಷ್ಟು ಹೈಕಮಾಂಡ್ ನೇತೃತ್ವ ನಾವು ಬರ್ತದೆ. ನಾವು ಪಕ್ಷ ಚೌಕಟ್ಟಿನಲ್ಲಿ ಪಕ್ಷ ನಿರ್ಣಯ ಕೊನೆಯ ನಿರ್ಣಯ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವ್ರು ಏನು ನಿರ್ಣಯದಕ್ಕೆ ನಾವು ಬದ್ದಿದ್ದೇವೆ. ಆದರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷಗೆ ಯಾರು ಮಾಡ್ತಾರೆ ಒಪ್ಪಿಗೆ ಇದೆ. ಕೊನೆಯವರೆಗೆ ವಿಜೇಂದ್ರ ಒಪ್ಪಿಗಿಲ್ಲ. ನಾನು ವಿಜೇಂದ್ರ ಒಂದು ಸಣ್ಣ ವಿಫಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ, ಬೇಜವಾಬ್ದಾರಿ, ಏನು ಮಾತಾಡುವಂತ ಅರ್ಥದ ಇವತ್ತು ನಾನು ಒಂದು ಗುಂಡಾಗರ ಪ್ರವೃತ್ತಿ ಮಾತಾಡುವಂತ ವ್ಯಕ್ತಿಗೆ ಒಂದು ಯಾವ ಸಹಕಾರ ಇಲ್ಲ. ಮತ್ತು ಕೆಲವೊಂದು ಆ ಮಂದಿ ಇವತ್ತು ಒಂದು ಪರಿಸ್ಥಿತಿ ಆಯ್ತಲ್ಲ, ಮಹಾಭಾರತದಲ್ಲಿ ಯುದ್ಧ ನಿಲ್ತಾನೆ ಅರ್ಜುನ, ಮುಂದೆ ಯಾರು ನಿಲ್ಲಿಸಲ್ಲ, ಡ್ಯಾಶ್ ನಿಲ್ಲಿಸ್ಯಾರ. ಯುದ್ಧ ಮಾಡಕ್ ಬರತ್ತವ. ಯುದ್ಧ ಮಾಡ್ಕೊಂಡು ನಮ್ಗೆ ವಿರುದ್ಧ ಶಕ್ತಿ ಇರಬೇಕಲ್ಲ, ನೋಡೋರು ನೋಡಕ ಚಂದ ಆಗಲ್ಲ ಅಂತ ತಾನು ವಿಜಯ ನಿಲ್ಲಿಸಲ್ಲ. ನಮ್ಮ ಪರಿಸ್ಥಿತಿ ಏನಾಗಿದೆ, ಯುದ್ಧ ಮಾಡಕ್ಕಾಗುತ್ತೋ ಬಿಡಕ್ಕಾಗುತ್ತ. ಯುದ್ಧ ಮಾಡೋಣ, ಯುದ್ಧ ಭೂಮಿ ಅಂತ ನಮ್ಮ ವಿರುದ್ಧ ನಮ್ಗೆ ಸ್ಟ್ರಾಂಗ್ ಇರ್ಬೇಕು. ನಾವು ನಮ್ಮನ್ನು ನಿಲ್ಲಿಸಿದಂತ ಆ ಶಬ್ದ ನಾಲ್ಕು ವೇದಿಕೆಯಲ್ಲಿ ಡ್ಯಾಶ್ ಅಂತ ನಿಲ್ಲಿಸಿ ನಮ್ಮ ಪರಿಸ್ಥಿತಿ ನಾವು ಯುದ್ಧ ಶಾಸ್ತ್ರ ಇರಬೇಕು, ಮಾಡಬೇಕು, ಒಂದು ಕನ್ಫ್ಯೂಷನ್ ಇರ್ತೇವೆ. ಅದು ದಯವಿಟ್ಟು ನಾವು ಹೇಳಕ್ಕೆ ಇಲೆಕ್ಷನ್ ಬಂದಾಗ ಎಲ್ಲರೂ ಒಂದಾಗ್ತೇವೆ. ಎಲ್ಲರೂ ಒಂದಾಗಿ ಪಕ್ಷದ ಪರವಾಗಿ ಕೆಲಸ ಮಾಡ್ತೇವೆ. ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು,
ನಾಳೆ ಬರುವಂತ ಯಾವುದೇ ಚುನಾವಣೆ ಇರ್ಬೋದು ಅದೆಲ್ಲರೂ ನಮ್ಮ ವಿನಾಯಕ ಬದಿಗೊತ್ತಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಮತ್ತು ಇಂಥ ಒಂದು ಗೋಕಾಕ್ ಮತಕ್ಷೇತ್ರ ಇಂಥ ಜನ ನಮ್ಗೆ ಸಿಕ್ಕೋದಕ್ಕೆ ಬಹಳ ಧೈರ್ಯ ನಮ್ಗೆ ಯಾಕೆ ಭೇಟಿಯಾಗಿ ಮಾತಾಡ್ತೀನಿ ಸದಾ ತಮ್ಮ ಪ್ರೀತಿ ನನ್ನ ಮೇಲೆ ಇದೆ ನಾವು ಎಟ್ಟ ಕ್ಷೇತ್ರ ಬರಲಿ ಬಿಡಲಿ ನನ್ನ ಬಗ್ಗೆ ಕಳ್ಕಳಿಂದ ನೀವು ಸದಾ ನಮ್ದು ಇರ್ತೀರಿ ಅಂತ ಧೈರ್ಯ ರಾಜಕೀಯ ಮಾತಾಡ್ತೀನಿ ನಾ ಈ ಬಹುಶಃ ಈ 2 ವರ್ಷ ನಾನು ಭಾಳ ಕಡಿಮೆ ಬಂದೆ ನಮ್ಮ ಕ್ಷೇತ್ರಕ್ಕೆ ಅದಕ್ಕೆ ನಾನು ಈ ಸಣ್ಣ ಕಾರ್ಯಕ್ರಮಕ್ಕೆ ನಾವು ಹೇಳಿ ನಮ್ಮ ಮತ್ತು ನಮ್ಮ ಅಮ್ಮಗ ಬಿಂಬುಳು ಹೇಳಿದೆ ನಾನು ಕ್ಷೇತ್ರ ಜನ ಭರೋಸೆ ನನಗೆ ಭೇಟಿಯಾಗಿಲ್ಲ ಅದೊಂದು ಸುಮ್ಮ ಒಂದು ಫಂಕ್ಷನ್ ನೆಪ ಮಾಡಿ ಒಂದು ಊಟ ಹಾಕ್ಸ್ಪಾರ ಮಂದಿಗೆ ಒಂದು 4 ಮಾತಾಡೋಕೆ ನಮಗೂ ಚಾನ್ಸ್ ಇರ್ತಕ್ಕ ಈ ಫಂಕ್ಷನ್ ಮಾಡಿದೆ ಈ ಫಂಕ್ಷನ್ ಮಾಡೋದು ಗೊತ್ತಿರತ್ತಿಲ್ಲ ನಾನು ನಿಮ್ಮೆಲ್ಲ ನಿಮ್ಗೆ ನೋಡಿರಲಿಲ್ಲ ನೀವು ಮಂತ್ರ ಬೈಯಪ್ಪ ಸಾವಿರ ಗಪ್ಪ ಆಗಿಬಿಟ್ಟಿರ್ಬೇಕು ನಾವು ಅನಿವಾರ್ಯ ರಾಜ್ಯದ ಒಂದು ಒಳ್ಳೆಯದಿತ್ತು ನಿಮ್ಮ ಆಶೀರ್ವಾದದಿಂದ ಪಕ್ಷ ಸಂಘಟನೆ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ತಂದು ರಾಜ್ಯದ ಮೂಲೆ ಮೂಲೆ ನೀರಾವರಿ ಮಾಡಬೇಕು ರಾಜ್ಯ ಮೂಲೆ ಮೂಲೆ ಆರೋಗ್ಯ ಇಲಾಖೆ ಆರೋಗ್ಯ ಆಸ್ಪತ್ರೆ ಮಾಡಬೇಕು ರಾಜ್ಯ ಮೂಲೆ ಮೂಲೆ ಒಂದು ಸಾಲ ಕಟ್ಟಬೇಕು ಅಂತ ಒಂದು ಉದ್ದೇಶ ಸಂಕಲ್ಪ ಮಾಡ್ಕೊಂಡು ಪಕ್ಷ ಸಂಘಟನೆ ಮಾಡ್ತೀವಿ ಅವೆಲ್ಲ ಆಶೀರ್ವಾದ ಮಾಡ್ಕೊಂಡು ಗಟ್ಟಿಯಾಗಿ ಏನೇ ಸುಳ್ಳು ಪ್ರಚಾರಕ್ಕೆ ಕಿವಿಗೊಡದೆ ಜಾತಿ ವಿಷಯ ಕೊಡದೆ ನನಗೆ ಯಾವಾಗ ಸದಾ ನನ್ನ ಯಾವ ಜಾತಿ ಆಧಾರಿತ ನಾವು ನೋಡಿಲ್ಲ ನಾನು ನೋಡಿಲ್ಲ ಒಂದೇ ಯಾವುದೇ ನಮ್ಮ ಪಕ್ಷ ನಮ್ಮವ್ರ ಹೊತ್ತು ಮಾಡಿದ್ರೆ ಅದೇ ಥರ ನಿಮ್ಮ ಪ್ರೀತಿ ಶ್ವಾಸ ಇರಲಿ ಸದಾ ನಿಮ್ಮ ಪ್ರೀತಿ ಶ್ವಾಸ ಬಂದಾಗ ನಾನು ಮಾಡ್ತೀನಿ ನಾನು ತಿಳಿದೇ ನೋಡಿ ತಪ್ಪಾದ್ರೆ ಏನಾವಾಗ ಯಾವಾಗ ತಪ್ಪಿ ಯಾರಿಗೇನಾದ್ರು ಮಾತಾಡಿದ್ರೆ ಕ್ಷಮ ಮಾಡಬೇಕು ಮತ್ತು ಮುಂದಿನ ದಿನದಲ್ಲಿ ಇನ್ನೂ ಅನೇಕ ವಿಚಾರವನ್ನು ತಮ್ಮಂತ ಹಂಚ್ಕೊತ ಹೋಗ್ಬಿಡ್ತಾನೆ ಮೇಲಿನ ಫಂಕ್ಷನ್ ಮಾಡೋಣ ನಿಮ್ಮ ಪ್ರೀತಿ ಗೋಕಾಕ್ ಕ್ಷೇತ್ರ ಭದ್ರವಾಗಿಟ್ಟು ಒಂದು ಜಾತಿಯ ವಿಷಯ ಬಿದ್ದಿರ್ತಕ್ಕಂಥ ಜನರಿಗೆ ಎಲ್ಲೂ ನಮ್ಮ ಕ್ಷೇತ್ರದಲ್ಲಿ ಅವರ ಧರ್ಮಪತ್ನಿ ಇಲೆಕ್ಷನ್ ಇದ್ದಾಗ ಸತ್ಯದೇವ್ 10 ಸಾವಿರ ಇಳಿದಾಗ ಎಲ್ಲರೂ ಪಾಪ ಸುರೇಶ್ ಹೆಂಗ್ ಮನೆಯಲ್ಲಿ ಒಂದು ಕರಾಳ ಚಾಯ್ ನಾವು ಸೋತೋಗ್ತೇವೆ ನಾವು ಎಣಸು ಬರೀ ಗೋಕಾಕ್ ಭಾಗ ಇತ್ತು ಆವಾಗ ಇದೇ ಭಾಗ 10,000 ಮುಟ್ಟಿಸಿ 3,000 ಗೆದ್ದಿಸ್ತು ಎರಡನೇ ಭಾಗ ಬರೀ ರಮೇಶ್ ಜಾರಕಿಹೊಳಿ ಎಲ್ಲ ರಮೇಶ್ ಜಾರಕಿಹೊಳಿದಂತ ಜನತೆಗೆ ಹೋಟೆಲ್ ಜನ ಈ ಭಯದ ಅಭಾವದಿಂದ ಜನ ಬಹಳಷ್ಟು ಕಠಿಣ ಇಳಿಸ್ಕೊಂಡು ಗಟ್ಟಿಯಾಗಿ ನಮ್ಮ ಪರವಾಗಿ ನಿಂತಿರಿ ಆದ್ರೆ ಇತ್ತೀಚಿನ ದಿನ ಬಂದಾಗ ಗೋಕಾಕದ ಈಗ ನಾವು ಹೇಳ ಕಾಗಲ್ ಅವರು ಹಾಸ್ಪಿಟಲ್ ಅನ್ನು ದೊಡ್ಡ ಪ್ರಮಾಣ ಬೆಳೆಸಿದ್ದು ಅದೇ ನಮ್ಮ ಮೂಲಾಗಿದೆ ಗೋಕಾಕ್ ಆಸ್ಪತ್ರೆ ಮೇಲ್ದರ್ಜೆಗೆ ತಂದು ಇವತ್ತು ಬರುವ ಸೇವೆ ಮಾಡಿದಕ್ಕೆ ಅದೇ ನಮಗೆ ಮೂಲಾಗಿದೆ ಯಾಕೆ ಮೂಲಾಗಿದೆ ಅಂದ್ರಪ್ಪ ಅದೇ ಡಾಕ್ಟರ್ ಟೀಮ್ ಪ್ರತಿ ಬಾರಿ ಅಂಕಲ್ಗೆ ವಿಶೇಷ ಅಂಕಲ್ಗೆ ಅತ್ಯಂತ ಬರ್ತಾರೆ ನಿಮ್ಮ ಸಂಬಂಧಿಕರು ಬರ್ತಾರೆ ನಾನು ಮುಂದಿನ ಬಾರಿ ಸಲ ಹೇಳಿದೆ ನಾವು ವಿಶೇಷ ವೀರಶೈವ ಸಮಾಜ ಮುಖಂಡರಿಗೆ ಮುಂದಿನ ಬಾರಿ ದಯವಿಟ್ಟು ಇಲೆಕ್ಷನ್ ಟೈಮ್ದಲ್ಲಿ ನೀವು ಒಂದು ಬೋರ್ಡ್ ಹಾಕಬೇಕಾಗ್ತದೆ ಇಲೆಕ್ಷನ್ ಟೈಮ್ದಲ್ಲಿ ಯಾರು ಸಂಬಂಧಿಕ ಬರ್ಬೇಕಪ್ಪ ದಯವಿಟ್ಟು ಅದು ಹಾಕುವಂತ ಸಂದರ್ಭ ಬರ್ತದೆ ಯಾಕಪ್ಪ ಅಂದ್ರೆ ಬರೀ ಇಲೆಕ್ಷನ್ಗೆ ಬರ್ತಾರೆ ಸಂಬಂಧಿಕ 5 ಪತ್ತಿನವರು ಅದು ದಯವಿಟ್ಟು ಮುಂದಿನ ದಿನದಲ್ಲಿ ಯಾಕಪ್ಪ ನಮ್ಮ ಈಗ ಗೋಕಾಕದ ಡಾಕ್ಟರ್ಗಳು ದೊಡ್ಡ ದೊಡ್ಡ ಮಿಷನ್ ತಂದವರು ಕೋಟಿ ಕೊಟ್ಟು ಅದೇ ತರ ಗೋಕಾಕ್ ಸಾರ್ವಜನಿಕ ಆಸ್ಪತ್ರೆ ಸರ್ಕಾರ ಆಸ್ಪತ್ರೆ ಅದೇ ತರ ಕೇಳಿ ನೋಡಿದಂಗೆ ನಮ್ಮ ಗೋಕಾಕ್ ಆಸ್ಪತ್ರೆ ಸಿಗ್ತದೆ ನೋಡಕ್ ಕೇಳಿ ಒಂದು ಫಸ್ಟ್ ಕಂಡೀಷನ್ ನಾವು ಗೋಕಾಕ್ ಹಾಸ್ಪಿಟಲ್ ಹೋದಾಗ ಫಸ್ಟ್ ಡಾಕ್ಟರ್ ಹೇಳ್ತೀವಿ ನಾವು ನೀವು ಪ್ರೈವೇಟ್ ಖಾಸಗಿ ನೀವು ಬೇರೆ ಕಡೆ ನಡೆಯೋದು ಶಾಸಕ ಕಂಟ್ರೋಲ್ ಗೊತ್ತಿಲ್ಲ ಅದೆಲ್ಲ ಮಾಡಿ ಇವತ್ತು ಗೋಕಾಕ್ ಆಸ್ಪತ್ರೆ ನಂಬರ್ ಇದೆ ಮುಂದಿನ ದಿನದಲ್ಲಿ ಗೋಕಾಕದ ಒಂದು ಮೆಡಿಕಲ್ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ 62,000 ಕೋಟಿ ಅಥವಾ 70,000 ಕೋಟಿ ಹೋಗ್ಬಿಟ್ಟೆ ಎಲ್ಲ ಸ್ಕೀಮ್ಗಳಿಗೆ ಈ ಗ್ಯಾರಂಟಿ ಕೊಡ್ತಾರಲ್ಲ 70,000 ಕೋಟಿ ಹೋಗ್ಬಿಟ್ಟು ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮತ್ತು ಆರ್ಥಿಕ ಮಂತ್ರಿ ಇದರಿಂದ ಅದ್ರ 2 ಪಟ್ಟು ಟ್ಯಾಕ್ಸ್ ಮಾಡಿಸ್ತಾರೆ ಅವ್ರು ಏನು ಗ್ಯಾರಂಟಿ ಕೊಡ್ತಾರಲ್ಲ ಅದ್ರ 2 ಪಟ್ಟು ಎಸಿ ಅದೇನು ಗ್ಯಾರಂಟಿ ಅಭಿವೃದ್ಧಿ ಕೊಟ್ಟಿದ್ದಾಗ ಕೊಡೋದು ಆ ಸುಳ್ಳು ಪ್ರಚಾರದ ಅಭಿವೃದ್ಧಿ ಗ್ಯಾರಂಟಿನ ಸ್ಕೀಮ್ನಿಂದ ರಾಜ್ಯ ಸರ್ಕಾರ ಅಭಿವೃದ್ಧಿ ಕೊಟ್ಟಾಗ ಸುಳ್ಳು ಆ ದುಡ್ಡು ಅಂತ ಒಂದು ರಾಜ್ಯ ಜನತೆ ಗಂಭೀರ ಚಿಂತನೆ ಮಾಡಬೇಕಾಗಿದೆ ಯಾಕಂದ್ರೆ ಗ್ಯಾರಂಟಿ ಸ್ಕೀಮ್ ಡಬಲ್ ಟ್ಯಾಕ್ಸ್ 2 ವರ್ಷ ಡಬಲ್ ಟ್ಯಾಕ್ಸ್ ಸರ್ ಮತ್ತೆ 3ನೇ ಬಜೆಟ್ ನಾಳೆ ಬಂತು ಫೆಬ್ರವರಿ ಮತ್ತೆ ಅವ್ರಿಗೆ ಟ್ಯಾಕ್ಸ್ ಅಂತ ಗೊತ್ತಿಲ್ಲ ಯಾಕೆ ಸುಳ್ಳು ಹೇಳಿದವರು ಆ ರೊಕ್ಕ ಎಲ್ಲಿ ಹೊಂಟೈತೆ ಭಾರತದ ಕಾಂಗ್ರೆಸ್ ಪಕ್ಷ ಎಟಿಎಂ ಆಗಿ ಪರಿವರ್ತನೆ ಆಗಿದೆ ಕಾಂಗ್ರೆಸ್ ಪಕ್ಷದ ಎಟಿಎಂ ಆಗಿ ರಾಜ್ಯ ಸರ್ಕಾರದ ಖಜಾನೆ ಎಟಿಎಂ ಆಗಿ ಪರಿವರ್ತನೆ ಆಗಿದೆ ಅದಕ್ಕೆ ನಾವು ದಯವಿಟ್ಟು ಈ ಸಂದರ್ಭದಲ್ಲಿ
ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲ ಕೂಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ಮೂಲೆಯಲ್ಲಿ ನಾವು ಸಂಘಟನೆ ಮಾಡಿ ಮುಂದಿನ ದಿನದಲ್ಲಿ 28ಕ್ಕೆ ಆಗ್ತದೋ ಅದಕ್ಕೆ ಮೊದಲ ಅಪೇಕ್ಷೆ ಗೊತ್ತಿಲ್ಲ. ನಮ್ಮ ಈಗ ಒಳ ಜಗಳನ್ನ ನಾವು ಮಾಡ್ತೀವಿ. ಅದು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಪಕ್ಷ ರಾಷ್ಟ್ರೀಯ ಪಕ್ಷ ಇರ್ಬೋದು, ಸಣ್ಣ ಪಕ್ಷ ಗ್ರಾಮ ಪಂಚಾಯತ್ ಮಾಡೋದು ಜಗಳ ಇರ್ತಾವೆ. ಅದನ್ನೇ ಮುಂದೋಗಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಹಿನ್ನಡೆ ಅನ್ನೋದು ಒಂದು ಕಲ್ಪನೆ ತಪ್ಪು. ನಮ್ಮ ಕೊನೆಗೆ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಯಾರೇ ಇರ್ಬೋದು, ಕೊನೆಯ ಪಕ್ಷದ ವಿಷಯ ಬಂದಾಗ ಎಲ್ಲ ಒಂದಾಗ್ತದೆ. ಪಕ್ಷದ ಸಂಘಟನೆ ಬಂದಾಗ ಒಂದಾಗ್ತದೆ. ನಮ್ಮ ಜಗಳ ಬದಿವರ್ತಿ ನಮ್ಮ ಪಕ್ಷ ಸಂಘಟನೆಯಲ್ಲಿ ನಾವೆಲ್ಲ ಕೂಡಿಕೊಂಡು ಪಕ್ಷ ಕಟ್ತೇವೆ. ಮುಂದಿನ ದಿನದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಒಂದು ಜೇಂಡಗೇರಿಸ್ತೇವೆ. ನಿಮ್ಮ ಬಹುಶಃ ಅಲ್ಲಿ ಮುಸಲ್ಮಾನ ಜನಸಂಖ್ಯೆ ಭಾಳ ಬಂದಿರಲಿಲ್ಲ. ನಿಮ್ಮ ತಲೆಯಲ್ಲಿರ್ಬೋದು ಕಾಂಗ್ರೆಸ್ ಪಕ್ಷ ಬಂದ್ರೆ ಮುಸಲ್ಮಾನರು ಭಾಳ ನಾವು ನೆಮ್ಮದಿ ಇರ್ತದೆ ಅನ್ನೋದು ಸುಳ್ಳು. ನಿಮ್ಮ ತೋರಿಸಿ SC ST ಮುಸ್ಲಿಮ್ಸ್ ತೋರಿಸಿ ಭಾರತೀಯ ಜನತಾ ಪಕ್ಷದ ಮೇಲೆ ಎಬ್ಬಿಸಿ ತೋರಿಸಿ ನಿಮ್ಮನ್ನು ಹೆದರಿಸಿ ನಿಮ್ಮನ್ನು ವೋಟ್ ಬ್ಯಾಂಕ್ ಮುಖಾಂತರ ನೀವು ಕೆಲಸ ಮಾಡ್ತಾರೆ. ಉದಾಹರಣೆ ನೋಡ್ರಿ, ಜಾತಿ ಗಣತಿ ಬಗ್ಗೆ ನಮ್ಮ ಪಕ್ಷ ನಿಲುವು ಏನಂತ ಗೊತ್ತಿಲ್ಲ. ನಮ್ಮ ಪಕ್ಷ ನಿಲುವು ಅಂತ ನಮ್ಮ ಕೊನೆಗೆ ನಾನು ಬದ್ಧ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಜಾತಿ ಗಣತಿ ಯಾವಾಗಲೂ ಬರಬೇಕಾಗಿತ್ತು. ಸನ್ಮಾನ್ ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾರೆ. ಮೊದಲೇ ಬಾರಿ ಖಡಕ್ ಮುಖ್ಯಮಂತ್ರಿ ಇದ್ದಾರೆ. ಅವಾಗ ಯಾಕೆ ಮಾಡಲಿಲ್ಲಪ್ಪ? ಈಗ ಯಾಕೆ ನೀವು ಗುದ್ದಾಡಿದ್ರಿ? ಜಾತಿ ಗಣತಿ ತರ್ತ ನಂತರ ಮುಂದಾಗ ತರ್ತ ಆ ಪರ ಸಿದ್ದರಾಮಯ್ಯ ಹೊತ್ತು ಮೊದಲನೇ ಸಿದ್ದರಾಮಯ್ಯ ಉಳಿದಿಲ್ಲ. ನಮ್ಮ ಹಿಂದೂ ಜನಾಂಗದ ನಾಯಕರಾಗಿ ಉಳಿದಿಲ್ಲ. ಅವರ ಶಕ್ತಿ ಕುಂದಿದೆ, ಅವರ ಶಕ್ತಿ ಉಳಿದಿಲ್ಲ. ಮೊದಲ ಹಿಂದೂ ಜನಾಂಗ ಬಗ್ಗೆ ಗಟ್ಟಿ ದಣಿದು ಮಾತಾಡೋ ಸಿದ್ದರಾಮಯ್ಯ ಇವತ್ತು ರಾಜ್ಯದಲ್ಲಿ ಉಳಿದಿಲ್ಲ. ಈಗ DK ಶಿವಕುಮಾರ್ ಮೇಲಿನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಒಂದು ಅವಾಜ್ ಮಾಡಲಿ ಹಿಂತಕೊಂಡಿರ್ತಾರೆ. ಮೊದಲು ನಾನೇ ಸಿದ್ದರಾಮಯ್ಯ ಮಂತ್ರಿ ಇದ್ದೆ. 13 ಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ಯಾವ ಮಾತಾಡ್ತಿದ್ದೆ, ಇದೇ ವೇಣುಗೋಪಾಲ ಬಂದು ಮುಂದಿನ ತರೀಕ ನನ್ನ ಇವತ್ತು ಕಣ್ಣು ಹಿಡಿದವ. ಅದೇ ವೇಣುಗೋಪಾಲ ಕೂತಿರ್ತಾನೆ, ಸಿದ್ದರಾಮಯ್ಯ ಎದ್ದಿರ್ತಾನೆ. ಇವತ್ತು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಎದ್ದಿರ್ತಾರೆ, ಇದೇ ವೇಣುಗೋಪಾಲ್ ಕಾಲಾಗಿ ಕೂತಿರ್ತಾನೆ. ಹಂಗೆ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಮೇಲೆ ಸಿದ್ದರಾಮಯ್ಯ ಬಗ್ಗೆ ಗೌರವ ಇದೆ. ಇವತ್ತು ಅವ್ರ ಬಗ್ಗೆ ನಾನು ವರ್ಷ ತಿಂಗಳು ಮಾಡೋದಿಲ್ಲ. ವಾಸ್ತವ ಸ್ಥಿತಿ ರಾಜ್ಯ ನಡೆದಂತಹ ವಾಸ್ತವ ಸ್ಥಿತಿ ಇವತ್ತು ಬಹಿರಂಗವಾಗಿ ಹೇಳ್ತೇನೆ. ಸಿದ್ದರಾಮಯ್ಯ ಅವರು ಇವತ್ತು ಅಹಿಂದ ನಾಯಕರು ಉಳಿದಿಲ್ಲ. ಅವರು ಭೇಟಿಯಾಗಿ ಮುಂದಿನ ದಿನದಲ್ಲಿ ಕೊನೆಯ ಹಂತದಲ್ಲಿದ್ದರು. ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಇದು ಕೊನೆಯ ಚುನಾವಣೆ ನನ್ನ ಮುಗಿದ ಈ ಹೋಗುವಾಗ ನೀವು ಮೊದಲನೇ ಸಿದ್ದರಾಮಯ್ಯ ಪರಿಚಯ ಮಾಡಿ ಹಿಂದೂ ಜನಾಂಗ 74% ನಾವಿದ್ದಂತ ಹಿಂದೂ ಜನಾಂಗ SC ST ಎಲ್ಲ ಬಂದವರು ಇವರು ನ್ಯಾಯ ರಾಜಕೀಯ ನಿವೃತ್ತಿ ಈ ಸಂದರ್ಭದಲ್ಲಿ ಮನವಿ ಮಾಡುತ್ತೇನೆ. ಯಾಕೆ ಈ ಸಂದರ್ಭದಲ್ಲಿ ನಾವು ಹೇಳ್ತೇನೆ, ಬಹಳಷ್ಟು ಸಮಸ್ಯೆ ರಾಜ್ಯದಲ್ಲಿ ಬಹಳ ಸಮಸ್ಯೆ ಆಗಿದ್ದಾವೆ. ನಮ್ಮ ಪಕ್ಷದ ಆಂತರಿಕ ಸಮಸ್ಯೆನ ಸರಿಪಡಿಸಿದ್ರೆ ಭೇಟಿಯಾಗಿದ್ದಾಗ ನಮ್ಮ ಪಕ್ಷದ ನಾವು ವಿಚಾರ ಹೇಳ್ಬೋದು. ನಮ್ಮ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿ, ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿ, ಎಲ್ಲಾ ಪಕ್ಷದ ಮುಖ್ಯಮಂತ್ರಿ, ಅವರು ಎಲ್ಲರೂ ಸಮರ್ಪಣ ಮುಖ್ಯಮಂತ್ರಿ. ಅವರು ಅವ್ರ ಪಕ್ಷ ವೇದಿಕೆಯಲ್ಲಿ ಕಾಂಗ್ರೆಸ್ ಮಾಡ್ಕೊಳ್ಳಿ, ನಮ್ಮ ವೇದಿಕೆಯಲ್ಲಿ ಮಾಡ್ಬೋದು. ಆದರೆ ರಾಜ್ಯದ ಮುಖ್ಯಮಂತ್ರಿ ಇವತ್ತು ರಾಜ್ಯದ ಜನತೆ ಹಿತದ ಇಷ್ಟ ನಿರ್ಣಯ ತಗೋಬೇಕಂತ ಮನವಿ ಮಾಡ್ಕೋತೇವೆ. ಹಿಂದಿನ ನಾಯಕರಾಗಿ ನೀವು ನಿವೃತ್ತಿ ಆಗಬೇಕು. ಮೊದಲನೇ ಸಿದ್ದರಾಮಯ್ಯ ಗರ್ಜನೆ ಮಾಡಬೇಕು. ಇವತ್ತು ಒಬ್ಬ ಸಾಮಾನ್ಯ ಕನಕಪುರದನ್ನ ಅವರು 272 ಗ್ರಾಮೀಣ ಕ್ಷೇತ್ರ ಬೆಂಗಳೂರು ಆ ಮನುಷ್ಯನ ಗರ್ಜನೆ ಮಾಡಿ ಹೆದರ್ತೀರಿ ನೀವು ರಾಜ್ಯದ ಮೂಲೆ ಅಂತ ನಿಮ್ಮ ಹಿಂಬಾಲಕರಿದ್ದಾರೆ. ಹಿಂದೂ ಜನಾಂಗ ಎಲ್ಲ ಪಕ್ಷಾತೀತವಾಗಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಪಕ್ಷ ಬಂದಾಗ ನಿಮ್ಮ ವೈಯಕ್ತಿಕ ಬಂದ ಮಾಡೋದಕ್ಕೆ ದಯವಿಟ್ಟು ಸಿದ್ದರಾಮಯ್ಯ ಅವರೇ ಇವತ್ತು SC ST ಮುಸಲ್ಮಾನರ ಮೋಸ ಮಾಡೋದ್ರಲ್ಲಿ ನೀವು ಮೊದಲೇ ಸಿದ್ದರಾಮಯ್ಯಗೆ ಅವರು ಒಳ್ಳೆ ರೀತಿಯ ಮಾಡಬೇಕಂತ ಮನವಿ ಮಾಡ್ಕೋದ್ರೆ ಅದು ಪಾರ್ಟಿ ಇರಲಿ. ಮುಂದಿನ ಭಾಗದಲ್ಲಿ ಈಗ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ ಏಪ್ರಿಲ್ ಮೇ ಬರ್ತೈತೆ ಹೇಳ್ತಾರೆ. ಬಟ್ ಏಪ್ರಿಲ್ ಮತ್ತೆ ಗೊತ್ತಿಲ್ಲ. ಯಾಕೆ ಅವ್ರೇನು ಕಾಂಗ್ರೆಸ್ ಅವರು ಖುಷಿಯಾಗಿ ಮಾಡತಾರೆ. ಭಾರತೀಯ ಜನತಾ ಪಕ್ಷ ಜಗಳದಲ್ಲಿ ನಾವು ಪಾರ್ಟಿ ಮಾಡ್ಕೋತಂತ ಮಾಡಿದ್ದಾರೆ. ಆದರೆ ನಮ್ಮ ಜಗಳಿಲ್ಲ. ನಮ್ಮ ಜಗಳ ಬರೀ ಅಧ್ಯಕ್ಷ ಘೋಷಣೆ ಮಾತ್ರ. ಅಧ್ಯಕ್ಷ ಚೇಂಜ್ ಆದ್ರೂ ಸಂತೋಷ, ಚೇಂಜ್ ಆದ್ರೂ ಸಂತೋಷ. ನಮ್ಮ ಹೋರಾಟ ನಾವು ಪಕ್ಷ ಅಧ್ಯಕ್ಷ ಬಂದಿರ್ತೀವಿ. ಆದರೆ ಮೊನ್ನೆ ನಡೆದಂತ ಘಟನೆಯಲ್ಲಿ ನಾನು ಬೆಳಗಾವಿ ಪ್ರೆಸ್ ಮೀಟ್ ಮಾಡಿದಾಗ ನಾನು ಯಡಿಯೂರಪ್ಪ ಬಗ್ಗೆ ಏನು ಮಾತಾಡಿದ್ದೆ ವಿಜೇಂದ್ರ ಅವರು ಒಂದು ಪತ್ರಿಕಾಗೋಷ್ಠಿ ಹೇಳಿದ್ದಾರೆ. ನಾನು ಅವತ್ತು ಉತ್ತರ ಹೇಳಿದ್ದೆ. ಅವ್ರನ್ನ ಹಸ್ಪತಾಲ್ ಮುಗಿದ ತಕ್ಷಣ ನಾನು ನೆಕ್ಸ್ಟ್ ಮರ್ತದ ಮುಂದೆ ಆಯ್ತು ನಾನು ದೇವಸ್ಥಾನದ ಮಾಧ್ಯಮದಲ್ಲಿ ನೋಡಿರಲಿಲ್ಲ. ನಾನು ಬಂದಂತ ನೋಡಿದೆ. ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ ನೀನು ಬಚ್ಚ
ಪಕ್ಷ ನೀನು ಯೋಗ್ಯಿಲ್ಲ, ರಾಜ್ಯಾಧ್ಯಕ್ಷ ಯೋಗ್ಯಿಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತಾರೆ. ನಾನು ಯಡಿಯೂರಪ್ಪ ಬಗ್ಗೆ ಯಾವಾಗ ಅವರು ಅಗೌರವಾಗಿ ಮಾತಾಡ್ತಾರೆ.